ನಮ್ಮ ಕರ್ನಾಟಕದ ಹೃದಯ ಭಾಗವಾಗಿರುವಂತಹ ದಾವಣಗೆರೆ. ಈ ದಾವಣಗೆರೆಯಲ್ಲಿ ನಗರ ದೇವತೆ ಎಂದೇ ಪ್ರಸಿದ್ಧಿಯಾಗಿರುವಂತಹ ದುಗ್ಗಮ್ಮ ತಾಯಿ. ಈ ದುಗ್ಗಮ್ಮ ತಾಯಿ ದೇವಸ್ಥಾನ ಹಳೇಪೇಟೆಯಲ್ಲಿ ನಿಮಗೆ ಲೊಕೇಟ್ ಆಗಿರುತ್ತೆ. ನಮಸ್ಕಾರ ಎಲ್ರಿಗೂ. ಉದೋ ಉದೋ ದುಗ್ಗಮ್ಮ ನಿನ್ನ ಪಾದಕ್ಕುದೋ ಉದೋ. ಈ ಒಂದು ವಾಕ್ಯನ ನೀವು 2 ವರ್ಷಕ್ಕೊಂದ್ಸಲ ದೀರ್ಘ ನಮಸ್ಕಾರ ಹಾಕ್ತಾರೆ ಅಲ್ಲಿ ಜನ. ಆವಾಗ ನೀವು ಫ್ರೀಕ್ವೆಂಟಾಗಿ ಕೇಳ್ತಾನೆ ಇರ್ಬೋದು. ಅಲ್ಲಿ ಸುತ್ತಮುತ್ತ ನೆಲೆಸಿರುವಂತಹ ಇಲ್ಲ ಅದೇ ಪ್ರದೇಶದಲ್ಲಿ ನೆಲೆಸಿರುವಂತಹ ಎಲ್ಲ ಜನಗಳಿಗೂ ಈ ದುಗ್ಗಮ್ಮ ತಾಯಿ ಜಾತ್ರೆ ಅಂದರೆ ಒಂದು ರೀತಿ ಸಂಭ್ರಮ. ಇದು ಜಸ್ಟ್ ಜಾತ್ರೆ ಇಲ್ಲ ಸಂಭ್ರಮ ಅಲ್ಲ, ಅಲ್ಲಿಯ ಜನದ ಒಂದು ನಂಬಿಕೆ. ಯಾವುದೇ ರೀತಿ ಹರಕೆ ಒಂದು ಏನು ಮನಸ್ಸಲ್ಲಿ ಏನಾದರೂ ನೀವು ಕಾರ್ಯ ಆಗಬೇಕು ಅಂತ ಅಂದ್ಕೊಂಡು ಹೋದರೆ ಆ ತಾಯಿ ಆ ಒಂದು ಹರಕೆನ ಈಡೇರಿಸ್ಕೊಡ್ತಾಳೆ. ಇಲ್ಲಿ ನಾನು ಹೇಳ್ದಂಗೆ ಈ ಒಂದು ದುಗ್ಗಮ್ಮ ಜಾತ್ರೆಯ ರೋಚಕ ಕಥೆ ಏನು ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಕೋಣಗೆ ಪೂಜೆ ಮಾಡಿ 2 ವರ್ಷ ಅದನ್ನು ಬಿಟ್ಬಿಟ್ಟಿರ್ತಾರೆ. ಕೋಣ ಅಂತಂದರೆ ದುಗ್ಗಮ್ಮ ತಾಯಿಯ ಗಂಡ ಅಂತ ಅಲ್ಲೊಂದು ಪ್ರತೀತಿ ಇದೆ. ಸೊ ಆ ತಾಯಿನ ಮುತ್ತೈದೆಯಾಗಿ ಅಲಂಕಾರ ಮಾಡಿ ಆ ಒಂದು ಹಿಂದಿನ ದಿನ ದುಗ್ಗಮ್ಮನ ಜಾತ್ರೆ ಏನಂತ ಆಗುತ್ತಲ್ಲ, ಆ ಒಂದು ಹಿಂದಿನ ದಿನ ಮುತ್ತೈದೆಯಾಗಿ ಅಲಂಕಾರ ಮಾಡಿರ್ತಾರೆ. ಯಾವಾಗ ಆ ಕೋಣನ್ನು ಕಡಿತಾರೆ, ಬಲಿ ಕೊಡ್ತಾರೆ, ಆವಾಗ ಕಂಪ್ಲೀಟ್ಲಿ ಆ ತಾಯಿಯ ಒಂದು ದೇವಸ್ಥಾನದ ಬಾಗಿಲು ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ. ಆವಾಗ ಮುತ್ತೈದೆತನ ಎಲ್ಲ ಹೋಗಿ ತಿರ್ಗಾ ಎಲ್ಲ ಶುದ್ಧಿ ಮಾಡಿ ಮತ್ತೆ ಆ ತಾಯಿಗೆ ಮುತ್ತೈದಾಗಿ ಅಲಂಕಾರ ಮಾಡ್ತಾರೆ. ಯಾಕಪ್ಪ ಈ ಕೋಣನ ಬಲಿ ಕೊಡ್ತಾರೆ ಅಂತಂದರೆ, ಆ ತಾಯಿಗೆ ಆ ವ್ಯಕ್ತಿ ಏನಿರ್ತಾನೆ ಮೋಸ ಮಾಡಿ ಮದುವೆ ಆಗಿರ್ತಾನೆ ಅನ್ನೋ ಒಂದು ಹಿಂದೂ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ನಾನು ಉಚ್ಚ ಜಾತಿಯವನು ಹಾಗೆ ಹೀಗೆ ಅಂದ್ಬಿಟ್ಟು ಒಂದು ಸುಳ್ಳು ಹೇಳಿಬಿಟ್ಟು ತಾಯಿನ ಮದುವೆ ಆಗಿರ್ತಾನೆ. ಆ ತಾಯಿ ಸಂಚಾರ ಹೋದಾಗ ಆ ವ್ಯಕ್ತಿಯ ನಿಜ ಸ್ವರೂಪ ಗೊತ್ತಾಗಿ ಆ ವ್ಯಕ್ತಿ ಆ ಕೋಣನ ಕೆಳಗಡೆ ಹಿಂಗೆ ಹೋಗಬೇಕಾದ್ರೆ ಆ ಕೋಪಗೊಂಡ ತಾಯಿ ಆ ಕೋಣನ ತಲೆಯನ್ನು ಕಡಿತಾಳೆ ಅನ್ನೋ ಒಂದು ಪ್ರತೀತಿ ಅಲ್ಲಿದೆ. ಹಾಗಾಗಿ ಪ್ರತಿ 2 ವರ್ಷಕ್ಕೊಂದ್ಸಲ ಆ ಕೋಣನ ತಲೆನ ಬಲಿ ಕೊಟ್ಬಿಟ್ಟು ಅದನ್ನು ಮೆರವಣಿಗೆ ಮಾಡಿ ಅದೇ ರಕ್ತದಿಂದ ಜೋಳದ ಜೊತೆ ಅದನ್ನು ಮಿಕ್ಸ್ ಮಾಡಿ ಊರಿಗೆಲ್ಲ ಚರಗ ಚೆಲ್ತಾರೆ. ಗಡಿ ಪ್ರದೇಶದ ತನಕ ಹೋಗ್ತಾರೆ, ಅಲ್ಲೆಲ್ಲ ಚರಗ ಚೆಲ್ತಾರೆ. ಹಾಗಾಗಿ ಯಾವುದೇ ರೀತಿ ನಮಗೆ ರೋಗ ರುಜಿನ ಬರಬಾರ್ದು, ಅಲ್ಲಿ ಒಂದು ಜನಕ್ಕೆ ರಕ್ಷಣೆ ಕೊಡಬೇಕು ಅನ್ನೋ ಒಂದು ಪ್ರತೀತಿ ಅಲ್ಲಿ ತಲತಲಾಂತರದಿಂದನೂ ನಡ್ಕೊಂಡು ಬಂದಿದೆ. ಸೊ ದುಗ್ಗಾವತಿಯ ಕಲ್ಲು ಇಲ್ಲಿ ದುಗ್ಗಮ್ಮ ಆದ ಬಗೆ ಹೇಗೆ ಅಂತಂದರೆ, ಆ ದುಗ್ಗತ್ತಿ ದಾವಣಗೆರೆಯಿಂದ ಸ್ವಲ್ಪ ದೂರ ಇದೆ, ಅದು ಒಂದು ಊರು. ಅಲ್ಲಿಂದ ಒಂದು ಕಲ್ಲು ತೊಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಒಂದು ಪ್ರತಿಷ್ಠಾಪಿಸಿದ ಕಲ್ಲೇ ಈ ದುರ್ಗಾ ಮಾತೆ, ದುಗ್ಗಮ್ಮ ಅಂತ ಅಲ್ಲಿ ಜನ ಆಡು ಭಾಷೆ ಹೇಳ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಮಂಟಪ ಏನಿದೆ ಮಧುಬಣ ಗಿತ್ತಿ ರೀತಿ ಅಲಂಕಾರಗೊಂಡಿದೆ. ಅಲ್ಲಿ ಸುತ್ತಮುತ್ತ ನೆಲೆಸಿರುವಂತಹ ಎಲ್ಲ ಒಂದು ಜನ ಅಲ್ಲಿ ಬರ್ತಾರೆ. ಆಮೇಲೆ ಅವರಲ್ದಿರ ನೆಂಟರಿಷ್ಟರು ಬಂದಿರ್ತಾರೆ, ಬೀಗರು ಬಂದಿರ್ತಾರೆ ಮನೆಗೆ. ಅವರಿಗೆಲ್ಲ ಈ ರೀತಿ ಹಳೆ ಸಂಪ್ರದಾಯ ಪ್ರಕಾರ ಕರ್ಕೊಂಡು ಹೋಗಿ ಬಳೆ ತೊಡಿಸೋ ಶಾಸ್ತ್ರನೂ ಇರುತ್ತೆ. ಸೊ ಅಲ್ಲಿ ಜನ ಅದೊಂದು ನಂಬಿಕೆ. ತಾಯಿಯ ದೇವಸ್ಥಾನ ಜಸ್ಟ್ ಹೋಗಿ ಬರೋದು ಅಂತ ಅಲ್ಲ, ಯಾವುದೇ ಒಂದು ಕಾರ್ಯ ಆಗಬೇಕಂತಂದ್ರು ದಾವಣಗೆರೆಯಲ್ಲಿ ಫಸ್ಟು ಆ ತಾಯಿನ ಭೇಟಿ ಮಾಡಿ ಅಲ್ಲಿ ಒಂದು ಆಶೀರ್ವಾದ ತಗೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಆಮೇಲೆ ಮುಂದೆ ಹೋಗೋ ಒಂದು ಪದ್ಧತಿ ಆ ಜನಕ್ಕೆ ಇದೆ. ಸೊ ನೀವು ಅಲ್ಲಿ ಸುತ್ತಮುತ್ತದವ್ರು ಆಗಿದ್ದರೆ ಅಂತಂದರೆ ದಯವಿಟ್ಟು ಅಲ್ಲಿ ಹೋಗಿ ಆ ತಾಯಿಯ ದರ್ಶನ ನೀವು ಕೂಡ ಮಾಡ್ಕೊಂಡು ಬನ್ನಿ. ಅಷ್ಟೇ ಅಲ್ದಿರ ಅಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯ ಒಂದು ಸ್ಥಳ ಆಗಿರುತ್ತೆ ಆ ಜಾತ್ರೆ. ಯಾಕಂದರೆ ಸುತ್ತಮುತ್ತ ಊರಿನವರು ಹಳ್ಳಿಯವರು ಎಲ್ಲ ಬಂದು ಅಲ್ಲಿ ವ್ಯಾಪಾರ ವಹಿವಾಟು ಮಾಡ್ಕೊಂಡಿರ್ತಾರೆ. ಈ ಥರ ಜಾತ್ರೆ ಅಂದಮೇಲೆ ಕೇಳಬೇಕಾ, ಬಳೆ, ಬೆಂಡು ಬತ್ತಾಸು, ಮಕ್ಕಳಿಗೆಲ್ಲ ಆಟ ಸಾಮಾನು, ಈ ಥರ ಖಾರ ಮಿಕ್ಸ್ಚರ್ ಏನಂತ ಹೇಳ್ತಾರೆ ಅದು, ಕಬ್ಬಿನ ಹಾಲು, ಆಮೇಲೆ ಹುಡುಗಿರಿಗೆ ಹೆಣ್ಮಕ್ಳಿಗೆ ಇಷ್ಟ ಆಗುವಂತಹ ಈ ಥರ ಕ್ಲಿಪ್ಸು, ಬಳೆಗಳು. ಸೊ ಒಟ್ಟಿನಲ್ಲಿ ಆ ತಾಯಿ ದರ್ಶನ ಮಾಡಲಿಕ್ಕೆ ಕಿಲೋಮೀಟರ್ ಗಂಟಲೆ ಜನಗಳು ಸರದಿ ಸಾಲಲ್ಲಿ ನಿಂತ್ಕೊಂಡು ಆ ತಾಯಿ ದರ್ಶನ ಮಾಡಿಕೊಂಡು, ಸೋಮವಾರದ ದಿನ ವೆಜಿಟೇರಿಯನ್ಸ್ ಒಬ್ಬಟ್ಟು ಮಾಡ್ಕೊಂಡಿರ್ತಾರೆ, ಮಂಗಳವಾರ ನಾನ್ ವೆಜ್ ಮಾಡಿರ್ತಾರೆ. ಸೊ ಎಲ್ಲರೂ ಉದೋ ಉದೋ ದುಗ್ಗಮ್ಮ 4 ಉದೋ ಅಂತ ಹೇಳೋಣ.